ಆಲೂಗಡ್ಡೆ ಬಟಾಣಿ ಪಲ್ಯ ಮಾಡೋದಕ್ಕೆ 7 ರಿಂದ 8 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಸಿಡಿಯುವಾಗ ಜೀರಿಗೆ ಹಾಕ್ಕೊಳ್ಳಿ. ನಾನಿಲ್ಲಿ 4 ರಿಂದ 5 ಈರುಳ್ಳಿ ಯೂಸ್ ಮಾಡ್ತಾ ಇದ್ದೀನಿ. ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಬ್ರೌನಿಶ್ ಆದಮೇಲೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೊಳ್ಳಿ. ಐದರಿಂದ 6 ಟೊಮೊಟೊ ಹಾಕಿ ಮೀಡಿಯಮ್ ಸೈಜ್ ಟೊಮೊಟೊ ನಾನು 5 ರಿಂದ 6 ಯೂಸ್ ಮಾಡಿದ್ದೀನಿ. ಸಣ್ಣ ಟೊಮೊಟೊ ಇತ್ತು ಅಂತಂದರೆ ನೀವು ಒಂದು 7 ರಿಂದ 8 ಯೂಸ್ ಮಾಡ್ಬೋದು. ಅರಿಶಿನ ಅರ್ಧ ಟೇಬಲ್ ಸ್ಪೂನು, ಸ್ವಲ್ಪ ಉಪ್ಪು, ಟೊಮೊಟೊ ನೀಟಾಗಿ ಸಾಫ್ಟ್ ಆಗೋ ಹಾಗೆ ಹುರ್ಕೊಳ್ಳಿ. ನಾನು 1/4 kgಯಷ್ಟು ಹಸಿ ಬಟಾಣಿ ಯೂಸ್ ಮಾಡ್ತಾ ಇದ್ದೀನಿ. ಟೊಮೆಟೊ ಅರ್ಧಂಬರ್ಧ ಸಾಫ್ಟ್ ಆದಾಗ ಹಸಿ ಬಟಾಣಿ ಹಾಕಿದರೆ ಎಣ್ಣೆಯಲ್ಲಿ ಬಟಾಣಿ ಬೇಯೋಕ್ಕೆ ಈಸಿ. ಒಣ ಬಟಾಣಿನ ರಾತ್ರಿ ಎಲ್ಲ ನೆನೆಸಿ 2 ವಿಷಲ್ ಕೂಗಿಸಿ ಬೆಂದಿರೋಂಥ ಒಣ ಬಟಾಣಿನ ಕೂಡ ಇದರಲ್ಲಿ ಯೂಸ್ ಮಾಡ್ಬೋದು. ಒಂದೂವರೆ ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳಿ. ಖಾರ ಬೇಕು ಅಂತ ಅನ್ಸಿದ್ರೆ ನೋಡಿ ಹಾಕ್ಕೊಳ್ಳಿ. ಮುಕ್ಕಾಲು ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕಿ ಇಷ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲೇ ನೀಟಾಗಿ ಬೇಯಿಸ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ಮಿಕ್ಸ್ ಆಗಿದೆ. ಒಂದು 5 ನಿಮಿಷ ಮುಚ್ಚಿ ಬೇಯಿಸೋಣ, ಬೇಗ ಬೇಯುತ್ತೆ. ಈ ಟೈಮಲ್ಲಿ ನಿಮಗೆ ನೀರು ಬೇಕು, ಇನ್ನೊಂದು ಸ್ವಲ್ಪ ಗ್ರೇವಿ ಥರ ಬೇಕು, ಇಷ್ಟು ಗಟ್ಟಿ ಬೇಡ ಅಂತ ಅನ್ಸಿದ್ರೆ ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಇಲ್ಲೊಂದು ಅರ್ಧ ಗ್ಲಾಸಷ್ಟು ನೀರು ಯೂಸ್ ಮಾಡ್ತಾ ಇದ್ದೀನಿ. 5 ನಿಮಿಷ ಆಗಿದೆ.
ನೀರು ಉಪ್ಪೆಲ್ಲ ಹಾಕಿ ಎಲ್ಲ ಚೆಕ್ ಮಾಡಿದ್ಮೇಲೆ ಕುದೀತಾ ಇದೆ. ಬೇಯಿಸಿ ಕ್ಯೂಬ್ ಟೈಪಲ್ಲಿ ಕಟ್ ಮಾಡ್ಕೊಂಡಿರೋಂಥ ಆಲೂಗೆಡ್ಡೆನ ಮಿಕ್ಸ್ ಮಾಡ್ಕೊಳ್ಳಿ. ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದನ್ನ ಬಿಸಿ ಅನ್ನ, ಚಪಾತಿ, ಪೂರಿ, ರೊಟ್ಟಿ ಯಾವುದ್ರಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು. ಆಲೂಗಡ್ಡೆ ಹಾಕಿ ಮಿಕ್ಸ್ ಮಾಡಿದ್ಮೇಲೆ 1-2 ನಿಮಿಷ ಮುಚ್ಚಿಬಿಡಿ. 2 ನಿಮಿಷ ಆಗಿದೆ, ಗ್ಯಾಸ್ ಆಫ್ ಮಾಡಿದ್ದೀನಿ. ಬಿಸಿ ಬಿಸಿ ಆಲೂಗೆಡ್ಡೆ ಬಟಾಣಿ ಪಲ್ಯ ರೆಡಿಯಾಗಿದೆ.